ನಿಮ್ಮ ಮುಖದಲ್ಲಿ ಏನಾದರೂ ಫುಲ್ ಟ್ಯಾನ್ ಆಗಿದೆ, ಮುಖ ಎಲ್ಲ ಟ್ಯಾನ್ ಆಗಿದೆ, ಕುತ್ತಿಗೆಲಿ ಹಾಗೆ ಕೈ ಸಂದಿಲಿ, ಕಾಲುಗಳಲ್ಲಿ ಎಲ್ಲ ಕಡೆನೂ ಕಪ್ಪು ಕಲೆ ಆಗಿದೆ. ಇದೆಲ್ಲ ಕೂಡ ಹೋಗಬೇಕು ಅಂದರೆ ಯಾವುದೇ ಥರ ಕ್ರೀಮ್ ಯೂಸ್ ಮಾಡ್ದೇ ನೀವು ಆರಾಮ್ಸೆ ಮನೆಯಲ್ಲೇ ಈ ಒಂದು ಸ್ಕ್ರಬ್ನ ನೀವು ರೆಡಿ ಮಾಡಿಕೊಂಡ್ರೆ ಅದೆಲ್ಲದಕ್ಕೂ ಕೂಡ ಈ ಒಂದೇ ಸ್ಕ್ರಬ್ ಯೂಸ್ ಮಾಡ್ಬೋದು. ಸೊ ಆ ಥರ ಒಂದು ಹೋಮ್ ರೆಮಿಡಿ ಸ್ಕ್ರಬ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ. ಸೊ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಹಾಗೆ ಹೆಸರು ಕಾಳು, ಕಡಲೆ ಹಿಟ್ಟು, ಅರಿಶಿನ, ಆರೆಂಜ್ ಸಿಪ್ಪೆನ ನಾನು ಒಣಗಿಸಿ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಆಯಿತಾ. ಸೊ ಇದು ಆಪ್ಷನಲ್, ನೀವು ಇಲ್ಲದೇ ಇದ್ರೂ ನಡೆಯುತ್ತೆ. ನಾನು ಒಣಗಿಸಿಟ್ಟಿದ್ದೆ, ಹಾಗಾಗಿ ಅದನ್ನು ಇದಕ್ಕೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನು ಆರೆಂಜ್ ಸಿಪ್ಪೆನ ಸೆಪ್ರೇಟಾಗಿ ನಾನು ಒಂದು ಪೌಡರ್ ಮಾಡಿ ಇಟ್ಕೊಳ್ತೀನಿ, ಅದು ಕೂಡ ವರ್ಕ್ ಆಗುತ್ತೆ. ಇತ್ತಲ್ವ ಮತ್ತೆ ಸಪ್ರೇಟ್ ಮಾಡಲಿ ಅಂತ ಹೇಳ್ಬಿಟ್ಟು ಇದರಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ಅದೇನು ಹೆಸರು ಕಾಳು ತೊಗೊಂಡಿದ್ದೀವಲ್ಲ, ಈ ಹೆಸರು ಕಾಳನ್ನ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಒಂದೇ ಸರ್ತಿ ಪೌಡ್ರ್ ಆಗೋದಿಲ್ಲ ಸ್ಮೂತಾಗಿ. ಸೊ ಸ್ವಲ್ಪ ಜಾಸ್ತಿ ಹಾಕಿ ನೋಡಿ. ಇವಾಗ ನೋಡಿ ಇಷ್ಟ ಆಗಿದೆ. ಇವಾಗ ಇದೇ ಒಂದು ಮಿಕ್ಸಿ ಜಾರ್ಗೆ ನಾನು ಅಕ್ಕಿ ಹಾಕ್ತೀನಿ. ಸೊ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಅಕ್ಕಿ ಹಾಕ್ತೀನಿ. ಸೊ ಅಕ್ಕಿನ ಹಾಕಿಬಿಟ್ಟು ಇದನ್ನು ಕೂಡ ಪೌಡರ್ ಮಾಡ್ಕೊಳ್ಳೋಣ. ಯಾಕಂದರೆ ಅಕ್ಕಿ ಸಪ್ರೇಟ್ ಹಾಕಿದರೆ ಅದು ಸ್ವಲ್ಪ ದಪ್ಪನೇ ಉಳಿಯುತ್ತಲ್ಲ, ಹಾಗಾಗಿ ಈ ಹೆಸರು ಕಾಳು ಜೊತೆ ಹಾಕಿದರೆ ಮಿಕ್ಸ್ ಆಗಿ ಸಣ್ಣ ಆಗುತ್ತೆ, ಅದಕ್ಕೋಸ್ಕರ. ಸೊ ನೀವು ಅಷ್ಟು ಒಂದೇ ಸರ್ತಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನು ಸಣ್ಣ ಆಗಲ್ಲ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು 2 ಸಾರಿ ಈ ಥರ ಹಾಕ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಅದು ಚೆನ್ನಾಗಿ ಸಣ್ಣ ಆಗಬೇಕಷ್ಟೆ, ನೀವು ಯಾವ ಥರ ಹಾಕ್ಕೊಂಡ್ರೂ ನಡೆಯುತ್ತೆ. ಮೆಜರ್ಮೆಂಟು ಅಷ್ಟೇ ಕರೆಕ್ಟಾಗಿ ತೊಗೊಳ್ಳಿ. ಆ್ಯಂಡ್ ಈ ಒಂದು ಸ್ಕ್ರಬ್ಬರ್ನ ನೀವು ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೋಬೋದು, ಆ್ಯಂಡ್ ಫೇಸ್ ವಾಶ್ ಥರನೂ ಯೂಸ್ ಮಾಡ್ಕೋಬೋದು, ಸ್ಕ್ರಬ್ ಥರನೂ ಮಾಡ್ಕೋಬೋದು. ಸೊ ಎಲ್ಲ ಥರನೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಆರೆಂಜ್ ಸಿಪ್ಪಿ ತೊಗೊಂಡಿದ್ದೆಯಲ್ಲ, ಆ ಆರೆಂಜ್ ಸಿಪ್ಪಿನೂ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಎಲ್ಲ ಚಾಣಿಸ್ಕೊಂಡ್ಬಿಟ್ಟು ಏನು ದಪ್ಪ ಉಳಿದಿತ್ತಲ್ಲ, ಆ ದಪ್ಪ ಅದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಪೂರ್ತಿ ನುಣ್ಣಗಾಗಬೇಕು, ಹಾಗಾಗಿ ಮತ್ತೆ ಉಳಿದಿರೋದನ್ನೆಲ್ಲ ಹಾಕಿ ಆರೆಂಜ್ ಸಿಪ್ಪಿನೂ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನೀವು ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಥರ ಹಾರ್ಮ್ಫುಲ್ ಅನಿಸೋದಿಲ್ಲ, ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ನೀವು ಒಂದು ಸರ್ತಿ ಯೂಸ್ ಮಾಡಿ ನೋಡಿ. ನೀವು ಆರೆಂಜು ಆಪ್ಷನಲ್, ಯಾಕಂದರೆ ಆರೆಂಜ್ ಹಾಕಿರೋದ್ರಿಂದ ನನಗೆ ಒಂದು ಸ್ವಲ್ಪ ಅದು ದಪ್ಪ ದಪ್ಪ ಕಾಳು ಅನಿಸುತ್ತೆ, ಹಾಗಾಗಿ ಅದು ಆ ಥರ ಬರುತ್ತೆ. ಮಕ್ಕಳಿಗೆಲ್ಲ ಸ್ಕಿನ್ನಿಗೆಲ್ಲ ಒಂದು ಸ್ವಲ್ಪ ಚರಿಸ್ದಂಗೆ ಆಗುತ್ತೆ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ದೊಡ್ಡವರಷ್ಟೇ ಯೂಸ್ ಮಾಡ್ತಿದ್ರೆ ನಡೆಯುತ್ತೆ. ನೋಡಿ ಇಷ್ಟು ದಪ್ಪ ಇದೆಯಲ್ಲ, ಇದನ್ನು ಮತ್ತೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋತೀನಿ. ಮಕ್ಕಳು ಸ್ಕೂಲ್ ಡ್ರೆಸ್ ಎಲ್ಲ ಹಾಕಿದಾಗ ಈ ಕಾಲರ್ ಹತ್ರ ಎಲ್ಲ ಕಪ್ಪಾಗಿರುತ್ತಲ್ಲ, ಹಾಗಾಗಿ ವಾರಕ್ಕೆ ಒಂದು ಸಾರಿ ಆದ್ರೂ ಇದನ್ನು ಹಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸ್ನಾನ ಮಾಡಿಸೋ ನಡೆಯುತ್ತೆ. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಸ್ನಾನ ಮಾಡಿಸೋವಾಗ ಸ್ವಲ್ಪ ಹಚ್ಚಿ ತಿಕ್ಕಿನ ಮಾಡಿಸಿದ್ರೂ ನಡೆಯುತ್ತೆ. ಫುಲ್ ಎಲ್ಲ ಕೂಡ ಹೊಲಸೆಲ್ಲ ಕಿತ್ಕೊಂಡು ಹೋಗಿ ಕ್ಲಿಯರ್ ಆಗುತ್ತೆ. ನನಗಂತೂ ಸಖತ್ ವರ್ಕ್ ಆಗಿದೆ. ನಾನು ಹೊರಗಡೆದೆಲ್ಲ ಜಾಸ್ತಿ ಯೂಸ್ ಮಾಡ್ಕೋಲ್ಲ, ನನಗೆ ಇಷ್ಟವೂ ಆಗೋಂಗಿಲ್ಲ, ಹಾಗಾಗಿ ಇದೇ ಥರ ಮನೆಯಲ್ಲೇ ಯೂಸ್ ಮಾಡ್ಕೋತೀನಿ. ಒಂದು ಸರ್ತಿ ನಾನು ಅದಿತಿ ಪ್ರಭುದವ್ರ ವಿಡಿಯೋದಲ್ಲಿ ನೋಡಿದ್ದೆ, ಹಾಗಾಗಿ ನಾನು ಆವಾಗಿಂದ ಈ ಥರನೇ ಫೇಸ್ ಪ್ಯಾಕ್ ಮಾಡ್ಕೊಂಡು ಇಟ್ಕೊಳ್ತೀನಿ. ನಾನು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಒಂದು ಸರ್ತಿ ನೀವು ಮಾಡಿಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಬರುತ್ತೆ. ನೀವು ವಾರದಲ್ಲಿ ಒಂದು 3 ಸರ್ತಿ ಇದನ್ನು ಹಚ್ಕೊಂಡು ತೊಳ್ಕೊಂಡ್ರೆ ಫೇಸ್ ಸ್ಕಿನ್ನಲ್ಲಿ ಯಾವುದೇ ಥರ ಮೂಗು ಸಂದಿಲಾಗಿರ್ಬೋದು, ಗದ್ದ ಹತ್ರ ಆಗಿರ್ಬೋದು, ನಿಮ್ಮ ಕಣ್ಣು ಹತ್ರ ಆಗಿರ್ಬೋದು, ಯಾವುದೇ ಥರ ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಕಪ್ಪು ಮಾರ್ಕ್ಗಳು ಏನೂ ಬೀಳೋದಿಲ್ಲ. ಆಮೇಲೆ ಸ್ಕಿನ್ ಟೈಟ್ ಆಗುತ್ತೆ ಇದರಿಂದ, ಹಾಗಾಗಿ ಸೊ ಮಕ್ಕಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. 100% ವರ್ಕ್ ಆಗುತ್ತೆ. ನೀವು ಯಾವ ಒಂದು ಪಾರ್ಲರ್ಗೂ ಹೋಗೋದು ಬೇಡ, ಆ್ಯಂಡ್ ಯಾವುದೇ ಥರ ಕ್ರೀಮು ಲೋಷನ್ನು ಇದು ಯೂಸ್ ಮಾಡೋದು ಬೇಡ. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಇತ್ತು ಅಂದರೆ ಇದನ್ನು ಹಚ್ಚಿ ವಾಶ್ ಮಾಡಿದ್ದಾದಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತೆ ನೋಡಿ, ಗ್ರೀನ್ ಕಲರ್ದು. ಸೊ ಅದನ್ನು ಹಚ್ಚಿ ಒಂದು ಸ್ವಲ್ಪ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದನ್ನು ಹಚ್ಚಿದ ಮೇಲೆ ತೀರಾ ಡ್ರೈ ಸ್ಕಿನ್ ಆಗುತ್ತೆ, ಹಾಗಾಗಿ ಇದನ್ನು ಹಚ್ಚಿ ವಾಶ್ ಮಾಡ್ಕೊಂಡಾದಮೇಲೆ ನೀವು ಆ ಒಂದು ವಿಟಮಿನ್ ಇ ಏನು ಕ್ಯಾಪ್ಸೂಲ್ ಬರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಹಚ್ಕೊಂಡ್ರೆ ನಿಮಗೆ ಸ್ಕಿನ್ನು ಆಯಿಲಿಯಾಗಿ ಇರುತ್ತೆ, ಆಮೇಲೆ ಹೆಲ್ದಿಯಾಗಿರುತ್ತೆ, ಓಕೆನಾ. ಸೊ ಇಷ್ಟು ಫಾಲೋ ಮಾಡಿದರೆ ಸ್ಕಿನ್ನು ನಿಮ್ಮದು ಟೈಟ್ ಆಗಿರುತ್ತೆ. ಯಾವುದೇ ಥರ ಜೋತ್ ಬೀಳೋ ಥರ ಆಗಿರ್ಬೋದು, ಟ್ಯಾನ್ ಆಗಿರೋ ಥರ ಆಗಿರ್ಬೋದು, ಗುಳ್ಳಿಗಳು ಏನೂ ಆಗೋದಿಲ್ಲ.
ಸೊ ನಿಮಗೆ ಆಗೋದಿಲ್ಲ, ನನಗೆ ಪದೇ ಪದೇ ಹಚ್ಕೊಳಕ್ಕಾಗಲ್ಲ ಅಂದರೆ ಒಂದು ಸರ್ತಿ ಈ ಥರ ಮಾಡಿಬಿಟ್ಟು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ತೊಗೋಬೇಕಾದ್ರೆ ಒಂದು ಸ್ಪೂನ್ ಇಂದ ತೊಗೊಳ್ಳಿ, ಯಾಕಂದರೆ ಒಂದು ಸ್ವಲ್ಪ ನೀರು ಹತ್ತಿದ್ರೂ ಕೂಡ ಎಲ್ಲ ಕೆಟ್ಟೋಗ್ಬಿಡುತ್ತೆ ಪೌಡರ್. ಹಾಗಾಗಿ ಅದರೊಳಗಡೆ ಒಂದು ಸ್ಪೂನ್ ಇಟ್ಟು ಅದನ್ನು ತೊಗೊಂಡ್ಬಿಟ್ಟು ಬಟ್ಟಲಲ್ಲಿ ಹಾಕ್ಕೊಂಡು ನೀವು ಹಚ್ಕೋಬೋದು. ಸೊ ಯಾವ ಥರ ಇದನ್ನು ಯೂಸ್ ಮಾಡ್ಕೊಳ್ಳೋದು, ಕಲಿಸೋವಾಗ ಏನೇನೆಲ್ಲ ಹಾಕಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕ್ತೀನಿ. ಹಾಗಾಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಹೊರಗಡೆಯಿಂದ ತಂದು ಮುಖಕ್ಕೆ ಏನೇ ಹಚ್ಕೊಂಡ್ರೂ ಕೂಡ ಈ ಥರ ಹೋಮ್ ರೆಮಿಡಿ ಮುಂದೆ ಅದು ಯಾವುದೂ ಅಲ್ಲ. ಮಾಡ್ಕೊಳ್ಳದೇ ಇರೋ ಮುಗ್ಗಲ್ಗಿಡಿತನಕ್ಕೆ ನಾವು ಹೊರಗಡೆಯಿಂದ ತಂದು ಹಚ್ಕೊಳ್ಳೋದಾಗುತ್ತೆ ಹೊರತು ಇದಕ್ಕಿಂತ ಬೆಸ್ಟ್ ರೆಮಿಡಿ ಹೊರಗಡೆಯಿಂದ ಯಾವುದೂ ಸಿಗೋದಿಲ್ಲ. ಸೊ ಇದೇ ಅಂತಲ್ಲ, ಇನ್ನೂ ಸಾಕಷ್ಟು ವೆರೈಟಿ ಆಗಿದ್ದಾವೆ. ಕಾಫಿ ಪೌಡರ್ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ಆ್ಯಂಡ್ ಬೀಟ್ರೂಟ್ ಪೇಸ್ಟ್ ಮಾಡಿ, ಆ್ಯಂಡ್ ಮುಲ್ತಾನ್ ಮಟ್ಟಿ, ಅಥವಾ ನೀವು ಏನೂ ಬೇಡ ರೀ, ಜಸ್ಟ್ ಕಡ್ಲಿ ಹಿಟ್ಟು ಹಚ್ಚಿದ್ರು ಅಷ್ಟೇ ಫೇಸ್ ಅಷ್ಟೇ ಚೆನ್ನಾಗಾಗುತ್ತೆ. ಆ್ಯಂಡ್ ಇಲ್ಲಿ ಯಾವ ಥರ ಕಲಿಸೋದು ಅಂತ ಹೇಳ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಇದೇನು ನಾವು ತೊಗೊಂಡಿದ್ವಿ ಅಲ್ವ, ಪೌಡರ್ ಮಾಡಿದ್ವಿ ಅಲ್ವ, ಆ ಪೌಡರ್ಗೆ ನಾನು ಒಂದು ಸ್ವಲ್ಪ ಮೊಸರು, ಲಿಂಬೆ ಹಣ್ಣು ಹಾಕ್ತಾಯಿದ್ದೀನಿ. ನೀವು ಏನೂ ಬೇಡ, ಡೈರೆಕ್ಟಾಗಿ ನಾನು ನೀರಲ್ಲೇ ಕಲಿಸ್ತೀನಿ ಅಂದರೆ ನೀವು ನೀರಲ್ಲೇ ಕಲಿಸ್ಕೊಂಡು ಹಚ್ಕೋಬೋದು, ಅದು ಕೂಡ ರಿಸಲ್ಟ್ ಸಿಗುತ್ತೆ. ನಾನು ಇತ್ತಲ್ಲ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಸರು ಆ್ಯಂಡ್ ಕಾಫಿ ಪೌಡರು, ಲಿಂಬೆ ಹಣ್ಣು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ನೀರಲ್ಲಿ ಕೂಡ ಕಲಿಸಿದ್ರೂ ನಡೆಯುತ್ತೆ, ಅದು ಕೂಡ ರಿಸಲ್ಟ್ ಕೊಡುತ್ತೆ, ಆಪ್ಷನಲ್. ಹಾಗಾಗಿ ನಾನು ಇದನ್ನೆಲ್ಲ ಕೂಡ ಹಾಕಿ ಕಲಿಸ್ಕೊಳ್ತೀನಿ ಇತ್ತು ಅಂದರೆ. ಇಲ್ಲ ಅಂದರೆ ಜಸ್ಟ್ ಫೇಸ್ ವಾಶ್ ಮಾಡ್ತಿದ್ರೆ ಡೈರೆಕ್ಟಾಗಿ ಕೈಯಲ್ಲೇ ಹಾಕ್ಕೊಂಡ್ಬಿಟ್ಟು ಫೇಸ್ಗೆಲ್ಲ ಸ್ಕ್ರಬ್ ಮಾಡ್ಕೊಂಡು ತೊಳ್ಕೊಂಬಿಡ್ತೀನಿ. ಫೇಸ್ ಪ್ಯಾಕ್ ಹಾಕ್ತಿದ್ರೆ ನಾನು ಈ ಥರ ಪ್ಯಾಕ್ ಮಾಡ್ಕೋತೀನಿ. ನನಗಂತೂ 100% ವರ್ಕ್ ಆಗಿದೆ. ನಾನು ಹೊರಗಡೆಯಿಂದ ಯಾವುದೂ ಹಚ್ಕೊಳ್ಳೋದಿಲ್ಲ. ನನಗೆ ಏನೋ ಗೊತ್ತಿಲ್ಲ, ಹೊರಗಡೆಯಿಂದ ಹಚ್ಕೊಂಡ್ರೆ ಅದು ಇಚ್ಚಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕೆರ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಒಂದು ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡಿದ್ರು ಅಷ್ಟೇ ನಿಮಗೆ ರಿಸಲ್ಟ್ ಸಿಗುತ್ತೆ. ನಾನು ಲಾಸ್ಟಲ್ಲಿ ಫೋಟೋ ಕೂಡ ಹಾಕಿರ್ತೀನಿ ನೋಡಿ. ನನ್ನ ಮಗನಿಗೆ ಈ ಥರ ವೀಕ್ಲಿ ಒಂದು ಸಾರಿ ಹಚ್ಚಿರ್ತೀನಿ, ಸಂಡೇಗೆ ಒಂದು ಸಾರ್ತಿ. ಆವಾಗ ನಾನು ಹಚ್ಚಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾ ಹೋಗುತ್ತೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.